ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಭೌತಶಾಸ್ತ್ರ ವಿಭಾಗದ ಮೊದಲ ಚಾಪ್ಟರ್ ಆಗಿರ್ತಕ್ಕಂಥ ವಿದ್ಯುತ್ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ನಾನು ರಾಘವೇಂದ್ರ, ನಿಮ್ಮ ಒಂದು ವಿಜ್ಞಾನ ಶಿಕ್ಷಕ. ನಾವು ಈ ಒಂದು ಭೌತಶಾಸ್ತ್ರ ವಿಭಾಗದಲ್ಲಿ ಒಟ್ಟಾರೆ 5 ಪಾಠಗಳನ್ನು ನಿಮಗೆ ನೀಡಲಾಗಿದೆ. ಮೊದಲನೇ ಪಾಠ ವಿದ್ಯುತ್ ಶಕ್ತಿಯ ಬಗ್ಗೆ ಮೊದಲನೇ ಪಾಠದಲ್ಲಿ ನಾವು ತಿಳಿದುಕೊಳ್ತಾ ಹೋಗ್ತೀವಿ. ಎರಡನೇ ಪಾಠದಲ್ಲಿ ನಾವು ವಿದ್ಯುತ್ ಕಾಂತೀಯ ಪರಿಣಾಮಗಳ ಬಗ್ಗೆ ಎರಡನೇ ಅಧ್ಯಾಯದಲ್ಲಿ ನಾವು ಕಲಿತಾ ಹೋಗ್ತೀವಿ. ಮೂರನೇ ಅಧ್ಯಾಯ ಬಂದು ಬೆಳಕಿನ ವಕ್ರೀಭವನ, ಬೆಳಕಿನ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ 4ನೇ ಅಧ್ಯಾಯದಲ್ಲಿ ನಾವು ಮಾನವನ ಕಣ್ಣಿಗೆ ಸಂಬಂಧಿಸಿದ ಹಾಗೆ ಅಂಶಗಳನ್ನು ನಾವು 4ನೇ ಅಧ್ಯಾಯದಲ್ಲಿ ಕಲಿತಾ ಹೋಗ್ತೀವಿ. ಮತ್ತು ಕೊನೆಯದಾಗಿ 5ನೇ ಅಧ್ಯಾಯದಲ್ಲಿ ನಾವು ಶಕ್ತಿಯ ಪ್ರಕಾರಗಳು ಅಥವಾ ಶಕ್ತಿಯ ಆಕಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಈಗ ನಾವು ಮೊದಲನೇ ಅಧ್ಯಾಯ ಆಗಿರ್ತಕ್ಕಂಥ ಭೌತಶಾಸ್ತ್ರ ವಿಭಾಗದಲ್ಲಿ ಮೊದಲನೇ ಅಧ್ಯಾಯ ಆಗಿರ್ತಕ್ಕಂಥ ವಿದ್ಯುತ್ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯುತ್ ಶಕ್ತಿ ಅನ್ನೋದು ಇದು ಒಂದು ಶಕ್ತಿಯ ಆಕಾರ. ನಿಮಗೆ ಆಲ್ರೆಡಿ ಅದು ಹೆಸರೇ ಹೇಳುವ ಹಾಗೆ ವಿದ್ಯುತ್ ಶಕ್ತಿ ಎನ್ನುವುದು ಒಂದು ಶಕ್ತಿಯ ಆಕಾರ. ಇದು ಈ ಒಂದು ವಿದ್ಯುತ್ ಶಕ್ತಿಯನ್ನು ನಾವು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಹಾಗಾಗಿ ಇದನ್ನು ನಾವು ವಿದ್ಯುತ್ ಶಕ್ತಿ, ಇದು ಒಂದು ಶಕ್ತಿಯ ಪ್ರಕಾರ ಅಂತ ಕೂಡ ಕರಿತಾ ಹೋಗ್ತೀವಿ. ನಿಮಗೆ ವಿದ್ಯುತ್ ಶಕ್ತಿ ಅಂದರೆ ಗೊತ್ತೇ ಇದೆ, ಇದು ತುಂಬ ಪರಿಚಿತ ಆಗಿರ್ತಕ್ಕಂಥ ಒಂದು ಪದ. ಅದೇ ರೀತಿ ವಿದ್ಯುತ್ ಶಕ್ತಿಯನ್ನು ನಾವು ಎಲ್ಲ ಕಡೆ ಬಳಕೆ ಮಾಡ್ತೀವಿ. ಬಳಕೆ ಮಾಡದೇ ಇರತಕ್ಕಂಥ ಕ್ಷೇತ್ರ ಕೂಡ ಯಾವುದೇ ಕ್ಷೇತ್ರವಿಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ವಿದ್ಯುತ್ ಶಕ್ತಿಗೆ ಅವಲಂಬಿತವಾಗಿರ್ತೀವಿ. ಇಂದಿನ ಒಂದು ಜೀವನದಲ್ಲಿ ನಾವು ವಿದ್ಯುತ್ ಶಕ್ತಿಗೆ ತುಂಬಾ ನಾವು ಏನಾಗಿದ್ದೀವಿ, ಅದಕ್ಕೆ ಅಳವಡಿಸ್ಕೊಂಡಿದ್ದೀವಿ. ವಿದ್ಯುತ್ ಶಕ್ತಿ ಇಲ್ಲದೆ ಇದ್ದರೆ ನಮ್ಮ ಕೈಲೇ ಇರೋಕ್ಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ ನಾವು ಅವಲಂಬಿತವಾಗಿದ್ದೀವಿ. ದೇರ್ಫೋರ್ ಎಲ್ಲ ಕೈಗಾರಿಕೆಗಳಲ್ಲಿ ವಿದ್ಯುತ್ ಶಕ್ತಿ ಬೇಕು, ಮನೆಗಳಲ್ಲಿ ವಿದ್ಯುತ್ ಶಕ್ತಿ ಬೇಕು, ಶಾಲೆಗಳಲ್ಲಿ ವಿದ್ಯುತ್ ಶಕ್ತಿ ಬೇಕು. ಈಗ ನಾನು ನಿಮಗೆ ವಿಡಿಯೋವನ್ನು ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿ ಕೂಡ ನಮಗೆ ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇದ್ದೇ ಇದೆ. ದೇರ್ಫೋರ್ ಹೀಗಾಗಿ ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವು ಏನು ಮಾಡ್ತಾ ಹೋಗ್ತೀವಿ, ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡ್ತಾನೆ ಇದ್ದೀವಿ. ಅಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಮೂಲ ಅಂತ ಹೇಳ್ಬೋದು, ಅಥವಾ ಅಷ್ಟೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಯಾವುದಪ್ಪ ಅಂದರೆ ವಿದ್ಯುತ್ ಶಕ್ತಿ. ಅದನ್ನು ವಿದ್ಯುತ್ ಶಕ್ತಿ ಅಂತ ಕೂಡ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ವಿತೌಟ್ ಎಲೆಕ್ಟ್ರಿಸಿಟಿ ವಿ ಕೆನಾಟ್ ಲೀಡ್ ಎ ಕಂಫರ್ಟಬಲ್ ಲೈಫ್ ನೌಎಡೇಸ್. ದೇರ್ಫೋರ್ ವಿದ್ಯುತ್ ಶಕ್ತಿಯ ಅವಶ್ಯಕತೆ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲ ಅಂದರೆ ಏನಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲ, ನೆಕ್ಸ್ಟ್ ವಿದ್ಯುತ್ ವಿಭವ ಮತ್ತು ವಿಭವಾಂತರ ಬಗ್ಗೆ ತಿಳಿದುಕೊಳ್ಳೋಣ. ಅದರ ನಂತರ ನೆಕ್ಸ್ಟ್ ವಿದ್ಯುತ್ ಮಂಡಲ ಮತ್ತು ಮಂಡಲದ ರೇಖಾಚಿತ್ರ. ವಿದ್ಯುತ್ ಮಂಡಲ ಅಂದ್ರೇನು, ಅದರ ರೇಖಾಚಿತ್ರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿದ್ಯುತ್ ಪ್ರವಾಹ ಹೋಗೋಕ್ಕಿಂತ ಮುಂಚಿತವಾಗಿ ನಮಗೆ ಕೆಲವು ಅಂಶಗಳು ಗೊತ್ತಿರಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಕಂಡಕ್ಟರ್ಗಳು ಮತ್ತು ಅವಾಹಕಗಳು ಅಂತಂದರೆ ಏನಂತ ಗೊತ್ತಿರಬೇಕು. ಕಂಡಕ್ಟರ್ಗಳನ್ನು ನಾವು ಕನ್ನಡದಲ್ಲಿ ವಾಹಕಗಳು ಅಂತ ಕರಿತೀವಿ. ವಾಹಕಗಳು ಮತ್ತು ಅವಾಹಕಗಳ ಬಗ್ಗೆ ನಿಮಗೆ ಈಗ ಜ್ಞಾನವನ್ನು ಗೊತ್ತಿದ್ದರೆ ನಾವು ಮುಂದೆ ವಿದ್ಯುತ್ ಶಕ್ತಿಯನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ನಿಮಗೆ ಈಗ ಆಲ್ರೆಡಿ ಬೆಳಕಿನ ಬಗ್ಗೆ ಗೊತ್ತಿರುತ್ತೆ, ಪಾರದರ್ಶಕ ಮತ್ತು ಅಪಾರದರ್ಶಕ ಅಂತೇಳಿ. ಯಾವ ವಸ್ತುಗಳು ಬೆಳಕನ್ನು ತನ್ನ ಮೂಲಕ ಹಾದು ಹೋಗಲು ಬಿಡುತ್ತವೋ ಅದನ್ನು ಪಾರದರ್ಶಕ ಅಂತ ಕರಿತೀವಿ. ಯಾವ ವಸ್ತುಗಳು ತನ್ನ ಮೂಲಕ ಬೆಳಕನ್ನು ಹರಿಹಾಯಲು ಬಿಡುವುದಿಲ್ಲವೋ ಅಂಥ ವಸ್ತುಗಳನ್ನು ನಾವು ಅಪಾರದರ್ಶಕ ಅಂತ ಕರಿತೀವಿ. ಇಲ್ಲಿ ವಾಹಕಗಳು ಮತ್ತು ಅವಾಹಕಗಳು ಅಂತ ಹೇಳಿದರೆ, ಯಾವ ಒಂದು ವಸ್ತುಗಳು ತನ್ನ ಮೂಲಕ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ವಿದ್ಯುತ್ತನ್ನು ಪ್ರವಹಿಸಲು ಅಂದರೆ ಹರಿಹಾಯಲು ಬಿಡುತ್ತವೋ ಅಂಥ ವಸ್ತುಗಳನ್ನು ನಾವು ವಾಹಕ ವಸ್ತುಗಳು ಅಂತ ಕರಿತೀವಿ. ಉದಾಹರಣೆಗೆ ಕಾಪರ್ ವೈರ್, ಕಾಪರ್ ತಂತಿ, ತಾಮ್ರದ ತಂತಿ, ಕಬ್ಬಿಣದ ತಂತಿ, ಅಲ್ಯೂಮಿನಿಯಂ ತಂತಿ, ಈ ರೀತಿ ಬೇರೆ ಬೇರೆ ರೀತಿಯ ಒಂದು ಮೆಟಲ್ಸ್ಗಳಿದ್ದಾವೆ. ಅವನ್ನ ನಾವು ಎಂತ ಕರಿತೀವಿ, ಕಂಡಕ್ಟರ್ಸ್ ಅಂದರೆ ವಾಹಕಗಳು ಅಂತ ಕರಿತೀವಿ. ಅವಾಹಕಗಳು ಅಂದರೆ ಯಾವ ವಸ್ತುಗಳು ತನ್ನ ಮೂಲಕ ವಿದ್ಯುತ್ತನ್ನು ಪ್ರವಹಿಸಲು ಬಿಡುವುದಿಲ್ಲವೋ ಅಂಥ ವಸ್ತುಗಳನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ವಿದ್ಯುತ್ತು ಆ ಒಂದು ವಸ್ತುಗಳ ಮೂಲಕ ಸುಲಭವಾಗಿ ಅಥವಾ ಯಾವುದೇ ರೀತಿಯಲ್ಲಿ ಹರಿಹಾಯುವುದಿಲ್ಲವೋ ಅಂಥ ವಸ್ತುಗಳನ್ನು ನಾವು ಏನಂತ ಕರಿತೀವಿ, ಅವಾಹಕಗಳು ಅಂತ ಕರಿತೀವಿ. ಇಲ್ಲಿ ಒಂದು ಕೆಲವು ಪಾಯಿಂಟ್ಸ್ಗಳಿದ್ದಾವೆ. ಆ ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋಗೋದಾದರೆ, ಫಸ್ಟಿಗೆ ಕಂಡಕ್ಟರ್ಗಳಂದರೆ ವಾಹಕಗಳು ಅಂತ ಹೇಳ್ತೀವಿ. ವಾಹಕಗಳು ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುವಿಗೆ ಎಲೆಕ್ಟ್ರಾನ್ಗಳ ಮುಕ್ತ ಹರಿವನ್ನು ಅನುಮತಿಸುವ ವಸ್ತುಗಳಾಗಿರ್ತವೆ. ಕಂಡಕ್ಟರ್ಗಳು ಅಂದರೆ ವಾಹಕಗಳು ಒಂದು ಪರಮಾಣುವಿನಿಂದ ಇನ್ನೊಂದಕ್ಕೆ
ಎಲೆಕ್ಟ್ರಾನ್ಗಳ ಮುಕ್ತ ಅರಿವನ್ನು ಅನುಮತಿಸುವ ವಸ್ತುಗಳು. ಅದೇ ರೀತಿ ಅವಾಹಕಗಳು ಒಂದು ಪರಮಾಣುವಿನಿಂದ ಇನ್ನೊಂದಕ್ಕೆ ಎಲೆಕ್ಟ್ರಾನ್ಗಳನ್ನು ಮುಕ್ತವಾಗಿ ಅನುಮತಿಸುವುದಿಲ್ಲ. ಅಂದರೆ ಅವಾಹಕಗಳು ಎಕ್ಸಾಂಪಲ್ ನೋಡೋದಾದರೆ ಪ್ಲಾಸ್ಟಿಕ್ ನೋಡಿರಿ, ಪ್ಲಾಸ್ಟಿಕ್ ಮುಖಾಂತರ ನಮ್ಮ ಕರೆಂಟು ಪಾಸ್ ಆಗಲ್ಲ. ಯಾಕಂದರೆ ಅದು ಅವಾಹಕ, ತನ್ನ ಮೂಲಕ ವಿದ್ಯುತ್ತನ್ನು ಹರಿಹಾಯಲು ಬಿಡುವುದಿಲ್ಲ. ಅಂದರೆ ವಿದ್ಯುತ್ತಿನ ಕಣಗಳನ್ನು, ಅಂದರೆ ವಿದ್ಯುದಾವಿಷ್ಟ ಕಣಗಳನ್ನು ತನ್ನ ಮೂಲಕ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಹರಿಹಾಯಲು ಬಿಡುವುದಿಲ್ಲ. ಹಾಗಾಗಿ ಅದನ್ನು ನಾವು ಅವಾಹಕಗಳು ಅಂತ ಕರಿತೀವಿ. ಅದೇ ರೀತಿ ಒಣಗಿದ ಮರದ ತುಂಡು, ಇವು ಕೂಡ ಅವಾಹಕಗಳು. ರಬ್ಬರ್, ಇವೆಲ್ಲವನ್ನು ಕೂಡ ನಾವು ಅವಾಹಕಗಳು ಅಂತ ಕರಿತೀವಿ. ಅದೇ ರೀತಿ ಯಾವ ವಸ್ತುಗಳು ತನ್ನ ಮೂಲಕ ವಿದ್ಯುತ್ತನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಪಾಸ್ ಆಗೋಕ್ಕೆ ಬಿಡ್ತಾವೋ ಅವು ವಾಹಕಗಳು. ಯಾವ ವಸ್ತುಗಳ ಮೂಲಕ ವಿದ್ಯುತ್ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಪಾಸ್ ಆಗೋದಿಲ್ವೋ ಅದು ನಾವು ಅವಾಹಕಗಳು ಅಂತ ಕರಿತೀವಿ. ಅವುಗಳಲ್ಲಿ ಉಚಿತ ಎಲೆಕ್ಟ್ರಾನ್ಗಳು ಇರುವುದರಿಂದ ಕಂಡಕ್ಟರ್ಗಳು ವಿದ್ಯುತ್ ನಡೆಸುತ್ತಾರೆ. ಅಂದರೆ ವಸ್ತುಗಳಲ್ಲಿ, ವಾಹಕಗಳಲ್ಲಿ ಉಚಿತ ಎಲೆಕ್ಟ್ರಾನ್ಗಳು ಇರುವುದರಿಂದ ಕಂಡಕ್ಟರ್ಗಳು ವಿದ್ಯುತ್ ನಡೆಸುತ್ತಾರೆ. ಪರಮಾಣುಗಳೊಳಗೆ ಬಿಗಿಯಾಗಿ ಬಂಧಿಸಲ್ಪಟ್ಟ ಎಲೆಕ್ಟ್ರಾನ್ ಇರುವುದರಿಂದ, ಅಂದರೆ ಇಲ್ಲಿ ಉಚಿತ ಎಲೆಕ್ಟ್ರಾನ್ಗಳು ಇರುವುದಿಲ್ಲ, ಪರಮಾಣುಗಳೊಳಗೆ ಬಿಗಿಯಾಗಿ ಬಂಧಿಸಲ್ಪಟ್ಟ ಎಲೆಕ್ಟ್ರಾನ್ಗಳು ಇರುವುದರಿಂದ ಅವಾಹಕಗಳು ವಿದ್ಯುತ್ತನ್ನು ವಿಂಗಡಿಸುತ್ತವೆ. ಅಲ್ಲೇ ನಿಲ್ಲಿಸುತ್ತೆ, ಮುಂದಕ್ಕೆ ಬಿಡದೇ ಇಲ್ಲ. ದೇರ್ಫೋರ್ ಈ ವಸ್ತುಗಳು ಅವುಗಳ ಮೂಲಕ ವಿದ್ಯುತ್ ರವಾನಿಸಬಹುದು. ಅಂದರೆ ವಾಹಕ ವಸ್ತುಗಳ ಮೂಲಕ ವಿದ್ಯುತ್ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ರವಾನಿಸಬಹುದು. ನಿರೋಧಕ ವಸ್ತುಗಳು ಅಂದರೆ ಅವಾಹಕ ವಸ್ತುಗಳು, ಅವುಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ರವಾನಿಸಲು ಸಾಧ್ಯವಿಲ್ಲ. ಅಂದರೆ ಅವಾಹಕ ವಸ್ತುಗಳ ಮೂಲಕ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ವಿದ್ಯುತ್ತನ್ನು ಪ್ರವಹಿಸಲು ಅಥವಾ ರವಾನಿಸಲು ಸಾಧ್ಯವಿಲ್ಲ. ಇದಕ್ಕೆ ನಾವು ವಾಹಕಗಳು ಮತ್ತು ಅವಾಹಕಗಳು ಅಂತ ಕರಿತೀವಿ. ಮುಖ್ಯವಾಗಿ ವಾಹಕಗಳಿಗೆ ಎಕ್ಸಾಂಪಲ್ ನೋಡಿದ್ರೆ ಮೆಟಲ್ಸ್, ಲೋಹಗಳು ಬರ್ತಾವಲ್ಲ, ತಾಮ್ರದ ತಂತಿ, ಕಬ್ಬಿಣದ ತಂತಿ, ಅಲ್ಯೂಮಿನಿಯಂ ತಂತಿ, ಬೆಳ್ಳಿಯ ತಂತಿ, ಈ ರೀತಿ ಬರ್ತಕ್ಕಂಥ ಇವೆಲ್ಲವೂ ಕೂಡ ವಾಹಕಗಳು ಅಂತ ಕರಿತೀವಿ. ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಯಾವುದೋ ಒಂದು ಭಾಗದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿರ್ತೀವಿ, ಅದನ್ನು ಹಳ್ಳಿಗಳಿಗೆ ಸಪ್ಲೈ ಮಾಡ್ತಾ ಹೋಗ್ತಾರೆ. ಆ ಹಳ್ಳಿಗಳಿಗೆ ಯಾವ ರೀತಿ ಸಪ್ಲೈ ಮಾಡ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಕಂಬಗಳ ಮೂಲಕ, ಅಲ್ಯೂಮಿನಿಯಂ ತಂತಿಗಳ ಮೂಲಕ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಅಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ವಿದ್ಯುತ್ತನ್ನು ರವಾನಿಸ್ತಾ ಹೋಗ್ತೀವಿ. ಅದು ವಾಹಕಗಳು. ಅದೇ ರೀತಿ ಅವಾಹಕಗಳು ಅಂತಂದರೆ ಅದ್ರ ಮಧ್ಯೆ ಸಿರಾಮಿಕ್ ವಸ್ತುಗಳನ್ನು ಯೂಸ್ ಮಾಡ್ತಾರೆ. ಒಂದು ಕಂಬಗಳಲ್ಲಿ ಸಿರಾಮಿಕ್ಸ್ ವಸ್ತುಗಳನ್ನು ಯೂಸ್ ಮಾಡ್ತಾ ಹೋಗ್ತಾರೆ, ಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಅಲ್ಲಿ ಆ ವಿದ್ಯುತ್ ಅವಾಹಕಗಳು, ಅವುಗಳ ಮೂಲಕ ವಿದ್ಯುತ್ ಪಾಸ್ ಆಗಲ್ಲ. ಅಂಥ ಟೈಮ್ಗಳಲ್ಲಿ ನಾವೇನು ಮಾಡ್ತೀವಿ, ಅವಾಹಕಗಳನ್ನು ಬಳಸ್ತಾ ಹೋಗ್ತೀವಿ. ಅವಾಹಕಗಳ ಎಕ್ಸಾಂಪಲು ಪ್ಲಾಸ್ಟಿಕ್ಕು, ಸಿರಾಮಿಕ್ಸು, ಒಣಗಿದ ಮರದ ತುಂಡು, ರಬ್ಬರ್, ಇವೆಲ್ಲವನ್ನು ಕೂಡ ನಾವು ಅವಾಹಕಗಳು ಅಂತ ಕರಿತಾ ಹೋಗ್ತೀವಿ. ಈಗ ನಾವಷ್ಟು ಮೊದಲನೇದಾಗಿ ವಿದ್ಯುತ್ ಪ್ರವಾಹ ಎಂದರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ವಿದ್ಯುತ್ ಪ್ರವಾಹ ಅಂದರೆ ನಿಮ್ಗೆ ಅದೇ ಗೊತ್ತಿದೆ, ಎಲೆಕ್ಟ್ರಿಸಿಟಿ ಅಂತೇಳಿ. ಅಂದರೆ ವಿದ್ಯುತ್ ಪ್ರವಾಹ ಅಂದರೆ ವಿದ್ಯುದಾವಿಷ್ಟ ಕಣಗಳ ಪ್ರವಹಿಸುವಿಕೆಯ ದರಕ್ಕೆ ವಿದ್ಯುತ್ ಪ್ರವಾಹ ಎನ್ನುವರು. ಈಗ ವಿದ್ಯುತ್ ಶಕ್ತಿ ಅಂತ ಹೇಳಿದರೆ, ವಿದ್ಯುತ್ ಅಂದರೆ ವಿದ್ಯುದಾವಿಷ್ಟ ಕಣಗಳಿರ್ತವೆ. ವಿದ್ಯುದಾವಿಷ್ಟ ಕಣಗಳು ಅಂತಂದರೆ ಅದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್, ಅಂದರೆ ಧನ ವಿದ್ಯುದಾವಿಷ್ಟ ಕಣಗಳು ಮತ್ತು ಋಣ ವಿದ್ಯುದಾವಿಷ್ಟ ಕಣಗಳು ಅಂತ ಕರಿತೀವಿ. ಅಂದರೆ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳಿರ್ತವೆ. ಆ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಪ್ರವಹಿಸುವುದು, ಅಂದರೆ ಹರಿಯುವುದು ಅಂತ ಹೇಳ್ತೀವಿ. ಹರಿಯುವ ಪ್ರಮಾಣದ ದರಕ್ಕೆ ನಾವೆಂತ ಕರಿತೀವಿ, ವಿದ್ಯುತ್ ಪ್ರವಾಹ. ಒಂದು ಸೆಕೆಂಡಿಗೆ ಎಷ್ಟು ಕಣಗಳು ಚಲಿಸಿದವು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಅನ್ನೋದನ್ನು ನಾವು ಪತ್ತೆ ಹಚ್ಚಿದಾಗ ನಮಗೇನು ಸಿಗುತ್ತೆ, ವಿದ್ಯುತ್ ಪ್ರವಾಹ ಸಿಗುತ್ತೆ. ಹಾಗಾದರೆ ವಿದ್ಯುದಾವಿಷ್ಟ ಕಣಗಳ ಪ್ರವಹಿಸುವಿಕೆಯ ದರಕ್ಕೆ ವಿದ್ಯುತ್ ಪ್ರವಾಹ ಎನ್ನುವರು. ವಿದ್ಯುತ್ ಪ್ರವಾಹದ ಸಂಕೇತ ಐ. ಇದನ್ನು ನಾವು ಐ ಎನ್ನುವ ಒಂದು ಇಂಗ್ಲೀಷ್ ಲೆಟರಿಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಒಂದು ವಾಹಕದ ಮೂಲಕ, ವಾಹಕ ಅಂದರೆ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡ್ತಕ್ಕಂಥ ವಸ್ತು. ಕಾಪರ್ ವೈರ್ ಆಗಿರ್ಬೋದು, ಕಬ್ಬಿಣದ ವೈರ್ ಆಗಿರ್ಬೋದು, ಅಥವಾ ಅಲ್ಯೂಮಿನಿಯಂ ವೈರ್ ಆಗಿರ್ಬೋದು. ಇವನ್ನ ನಾವು ವಾಹಕ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ವಾಹಕದ ಮೂಲಕ ಕ್ಯೂನಷ್ಟು ವಿದ್ಯುದಾವಿಷ್ಟ ಕಣಗಳನ್ನು ನಾವು ಕ್ಯೂ ಅನ್ನುವ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ. ಆ ಕ್ಯೂ ನಷ್ಟು ವಿದ್ಯುದಾವಿಷ್ಟ ಕಣಗಳಂದರೆ, ಕ್ಯೂ ಅಂದರೆ ಫಾರ್ ಎಕ್ಸಾಂಪಲ್ 100 ವಿದ್ಯುದಾವಿಷ್ಟ ಕಣಗಳಿರ್ಬೋದು, 10 ವಿದ್ಯುದಾವಿಷ್ಟ ಕಣಗಳಿರ್ಬೋದು, 1000 ವಿದ್ಯುದಾವಿಷ್ಟ ಕಣಗಳಿರ್ಬೋದು. ಅದನ್ನ ನಾವು ಕ್ಯೂ ಅಂತ ಕರಿತೀವಿ. ಕ್ಯೂನಷ್ಟು ವಿದ್ಯುದಾವಿಷ್ಟ ಕಣಗಳು ಟಿ ಸಮಯದ ಕಾಲ ಪ್ರವಹಿಸಿದರೆ, ಎಷ್ಟು 1 hour 2 hour 3 hour ಎಷ್ಟು ಆಗಿರ್ಬೋದು, ಅದು ಸಮಯವನ್ನು ನಾವೆಂತ ತಗೊಳ್ತೀವಿ, ಟಿ ಅಂತ ತಗೊಳ್ತೀವಿ. ಟಿ ಸಮಯದ ಕಾಲ ಪ್ರವಹಿಸಿದರೆ ವಾಹಕದ ಮೂಲಕ ಹರಿದ ವಿದ್ಯುತ್ ಪ್ರವಾಹವನ್ನು
ಒಂದು ಸೂತ್ರದ ಮೂಲಕ ನಾವು ಕಂಡುಹಿಡಿಯಬಹುದು. ಒಂದು ವಾಹಕದಲ್ಲಿ ಎಷ್ಟು ವಿದ್ಯುತ್ ಪ್ರವಾಹ ಹರಿದಿದೆ ಅಂದರೆ ಪ್ರವಹಿಸಿದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರವಾಹಿಸಿದೆ ಅನ್ನೋ ಕಂಡುಹಿಡಿಯೋಕ್ಕೆ ನಾವು ಒಂದು ಸೂತ್ರವನ್ನು ಬಳಸ್ತಾ ಹೋಗ್ತೀವಿ. ಆ ಸೂತ್ರ ಯಾವುದಪ್ಪ ಅಂದರೆ ವಿದ್ಯುತ್ ಪ್ರವಾಹ ಈಸ್ ಈಕ್ವಲ್ ಟು ಪ್ರವಹಿಸಿದ ವಿದ್ಯುದಾವಿಷ್ಟ ಕಣಗಳು ಅಂದರೆ ಆ ವಾಹಕದಲ್ಲಿ ಎಷ್ಟು ವಿದ್ಯುದಾವಿಷ್ಟ ಕಣಗಳು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಪ್ರವಹಿಸಿದೆ ಅನ್ನೋದನ್ನು ನೋಡಿ ಅದನ್ನು ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲದಿಂದ ಭಾಗಿಸಿದರೆ ನಮಗೇನು ಸಿಗುತ್ತೆ, ವಿದ್ಯುತ್ ಪ್ರವಾಹ ಸಿಗುತ್ತೆ. ಗೊತ್ತಾಯ್ತು ಹೇಳಿದ್ದು. ವಿದ್ಯುತ್ ಪ್ರವಾಹ ಈಸ್ ಈಕ್ವಲ್ ಟು ಪ್ರವಹಿಸಿದ ವಿದ್ಯುದಾವಿಷ್ಟ ಕಣಗಳು ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ವಿದ್ಯುತ್ ಪ್ರವಾಹ ಅಂತ ಹೇಳಿದ್ರೆ ಐ ಈಸ್ ಈಕ್ವಲ್ ಟು ಪ್ರವಹಿಸಿದ ವಿದ್ಯುದಾವಿಷ್ಟ ಕಣಗಳು ಅಂತ ಹೇಳಿದ್ರೆ ಕ್ಯೂ. ವಿದ್ಯುದಾವಿಷ್ಟ ಕಣಗಳನ್ನು ಕ್ಯೂ ಸಂಕೇತದಿಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ದೇರ್ಫೋರ್ ಐ ಈಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಅಂದರೆ ಟಿ. ದೇರ್ಫೋರ್ ವಿದ್ಯುತ್ ಪ್ರವಾಹದ ಸೂತ್ರ ಏನಪ್ಪ ಅಂದರೆ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಇದು ಭಾಳ ಇಂಪಾರ್ಟೆಂಟ್ ಸೂತ್ರ. ಈ ಸೂತ್ರಗಳ ಮೇಲೆ ನಾವು ಲೆಕ್ಕಗಳನ್ನು ಮಾಡ್ತಾ ಹೋಗ್ತೀವಿ. ದೇರ್ಫೋರ್ ಈ ಸೂತ್ರಗಳನ್ನು ನೀವು ಕ್ಲೀನಾಗಿ ಕಲಿತಾ ಹೋಗಬೇಕು. ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಎನ್ನುವುದು ಒಂದು ಸೂತ್ರ. ಇಲ್ಲಿ 3 ನಿಮಗೆ ಚರಾಕ್ಷರಗಳು ಸಿಗ್ತವೆ. ಒಂದು ಐ, ಇನ್ನೊಂದು ಕ್ಯೂ, ಇನ್ನೊಂದು ಟಿ. ವೇರಿಯಬಲ್ ಅಂತ ಹೇಳ್ತೀವಿ. ಐ ಅಂದರೆ ವಿದ್ಯುತ್ ಪ್ರವಾಹ, ಕ್ಯೂ ಅಂದರೆ ವಿದ್ಯುದಾವಿಷ್ಟ ಕಣಗಳು, ಟಿ ಅಂದರೆ ಸಮಯ. ಈ 3ರಲ್ಲಿ ಯಾವುದಾದ್ರು 2 ಕೊಟ್ಟು ಮೂರನೇದನ್ನು ಕಂಡುಹಿಡಿಯೋಕೆ ಹೇಳ್ತಾರೆ. ಅಂದರೆ ವಿದ್ಯುದಾವಿಷ್ಟ ಕಣಗಳು ಕೊಟ್ಟು ಆ ವಿದ್ಯುದಾವಿಷ್ಟ ಕಣಗಳು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಪ್ರವಹಿಸಲು ತೆಗೆದುಕೊಂಡ ಸಮಯ ಕೊಟ್ಟರೆ ನಾವು ಈಸಿಯಾಗಿ ಐಯನ್ನು ಕಂಡುಹಿಡಿಯಬಹುದು. ಐ ಅಂದರೆ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬಹುದು. ಅದೇ ವಿದ್ಯುತ್ ಪ್ರವಾಹ ಕೊಟ್ಟಿರ್ತಾರೆ, ತೆಗೆದುಕೊಂಡ ಸಮಯ ಕೊಟ್ಟಿರ್ತಾರೆ. ವಿದ್ಯುದಾವಿಷ್ಟ ಕಣಗಳು ಎಷ್ಟಿದ್ದಾವೆ ಅಂತ ಕಂಡುಹಿಡಿಯಬೇಕಪ್ಪ ಅಂದರೆ ನಾವೇನು ಮಾಡಬೇಕು, ವಿದ್ಯುತ್ ಪ್ರವಾಹ ಮತ್ತು ತೆಗೆದುಕೊಂಡ ಕಾಲದ ಒಂದು ಗುಣಲಬ್ಧವನ್ನು ಕಂಡುಹಿಡಿದ್ರೆ ನಮಗೇನು ಸಿಗುತ್ತೆ, ವಿದ್ಯುದಾವಿಷ್ಟ ಕಣಗಳು ಸಿಗುತ್ತವೆ. ದೇರ್ಫೋರ್ ಪ್ರವಹಿಸಿದ ವಿದ್ಯುದಾವಿಷ್ಟ ಕಣಗಳು ಈಸ್ ಈಕ್ವಲ್ ಟು ವಿದ್ಯುತ್ ಪ್ರವಾಹ ಇಂಟು ತೆಗೆದುಕೊಂಡ ಕಾಲ. ದೇರ್ಫೋರ್ ಆ ಸೂತ್ರ ಬರೆಯೋದಾದರೆ ಕ್ಯೂ ಈಸ್ ಈಕ್ವಲ್ ಟು ಐ ಬೈ ಟಿ. ಇದೇ ಸೂತ್ರ ಏನು ಮೇಲಿನ ಸೂತ್ರ ಇದೆಯಲ್ಲ, ಇದೇ ಸೂತ್ರವನ್ನು ನಾನು ಏನು ಮಾಡ್ತಾ ಹೋದೆ, ಮಾಡಿಫೈ ಮಾಡ್ತಾ ಹೋದರೆ ಅದೇನಾಗುತ್ತೆ, ಕ್ಯೂ ಬೇಕು ಅಂತ ಹೇಳಿದ್ರೆ ಐ ಇಂಟು ಟಿ ಅಂತ ಬರ್ಕೋಬೇಕು. ಅದೇ ಥರ ನಮಗೆ ಟಿ ಬೇಕು ಅಂದರೆ ತೆಗೆದುಕೊಂಡ ಕಾಲ ಈಸ್ ಈಕ್ವಲ್ ಟು ಪ್ರವಹಿಸಿದ ವಿದ್ಯುದಾವಿಷ್ಟ ಕಣಗಳನ್ನು ವಿದ್ಯುತ್ ಪ್ರವಾಹದಿಂದ ಭಾಗಿಸಿದಾಗ ನಮಗೇನು ಸಿಗುತ್ತೆ, ತೆಗೆದುಕೊಂಡ ಕಾಲ. ಅಂದರೆ ತೆಗೆದುಕೊಂಡ ಕಾಲ ಈಸ್ ಈಕ್ವಲ್ ಟು ಪ್ರವಹಿಸಿದ ವಿದ್ಯುದಾವಿಷ್ಟ ಕಣಗಳು ಡಿವೈಡ್ ಬೈ ವಿದ್ಯುತ್ ಪ್ರವಾಹ. ಟಿ ಈಸ್ ಈಕ್ವಲ್ ಟು ಕ್ಯೂ ಬೈ ಐ ಅಂತ ಹೇಳ್ತೀವಿ. ಅಂದರೆ ನಮಗೆ ಇದೇ ಸೂತ್ರವನ್ನು ನಾವು 3 ರೀತಿಯಲ್ಲಿ ಬರ್ಕೋಬೋದು. ಒಂದು ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ, ಇನ್ನೊಂದು ಕ್ಯೂ ಈಸ್ ಈಕ್ವಲ್ ಟು ಐ ಇಂಟು ಟಿ, ಇನ್ನೊಂದು ಟಿ ಈಸ್ ಈಕ್ವಲ್ ಟು ಕ್ಯೂ ಬೈ ಐ. ಈ 3 ಕೂಡ ಸಂಬಂಧಿಸಿರ್ತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿರೋದು, ವಿದ್ಯುತ್ ಪ್ರವಾಹ, ವಿದ್ಯುತ್ ದಾವಿಷ್ಟ ಕಣಗಳು ಮತ್ತು ತೆಗೆದುಕೊಂಡ ಕಾಲ. ಈ 3ಕ್ಕೂ ಇರತಕ್ಕಂಥ ರಿಲೇಷನ್ ಏನಪ್ಪ ಅಂದರೆ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ನೆಕ್ಸ್ಟ್ ನಾವು ನೋಡೋದಾದರೆ ವಿದ್ಯುತ್ ಪ್ರವಾಹ ಅಂದರೆ ಏನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ವಿದ್ಯುತ್ ಮಂಡಲದಲ್ಲಿ ಅದರ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನು ನೋಡೋದಾದರೆ, ವಿದ್ಯುದಾವೇಶವು ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ವಿದ್ಯುದಾವಿಷ್ಟ ಕಣಗಳಲ್ಲಿರ್ತಕ್ಕಂಥ ಕಣಗಳು. ಅಂದರೆ ಪಾಸಿಟಿವ್, ನೆಗೆಟಿವ್ ಅಂತ ಹೇಳಿದ್ನಲ್ಲ, ಧನ ವಿದ್ಯುದಾವಿಷ್ಟ ಕಣಗಳು. ನೆಕ್ಸ್ಟು ಋಣ ವಿದ್ಯುದಾವಿಷ್ಟ ಕಣಗಳು ಅಂದರೆ ಪ್ರೋಟಾನ್, ನ್ಯೂಟ್ರಾನ್ಗಳಿರುತ್ತವೆ. ದೇರ್ಫೋರ್ ವಿದ್ಯುದಾವೇಶವು ವಾಹಕದ ಮೂಲಕ ಹರಿಯುವಾಗ, ಅಂದರೆ ಯಾವುದೋ ಒಂದು ವಾಹಕದ ಮೂಲಕ, ಒಂದು ಲೋಹದ ತಂತಿಯ ಮೂಲಕ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಅದು ಪ್ರವಹಿಸುತ್ತೆ ಅಂತ ಅಂದ್ಕೊಳ್ಳೋದಾದರೆ, ಅಂದರೆ ಹರಿಯುತ್ತಿದೆ ಅನ್ನೋದಾದರೆ ವಾಹಕದಲ್ಲಿ ವಿದ್ಯುತ್ ಪ್ರವಾಹವು ಇದೆ ಎಂದು ಹೇಳುತ್ತೇವೆ. ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಇದೆ ಅಂತ ಹೇಳ್ತೀವಿ. ಒಂದು ಲೋಹದ ತಂತಿಯಲ್ಲಿ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಅಲ್ಲಿ ವಿದ್ಯುದಾವೇಶವು ಹರಿತಾ ಇದ್ದರೆ, ವಿದ್ಯುದಾವೇಶವು ಪಾಸ್ ಆಗ್ತಾ ಇದ್ದರೆ ಅಲ್ಲಿ ವಿದ್ಯುತ್ ಪ್ರವಾಹ ಇದೆ ಅಂತ ಹೇಳ್ತಾ ಹೋಗ್ತೀವಿ. ಈಗ ನೀವು ಒಂದು ಟಾರ್ಚ್ಗಳನ್ನು ಬಳಕೆ ಮಾಡ್ತೀರಾ, ಟಾರ್ಚ್ಗಳನ್ನು ಯೂಸ್ ಮಾಡ್ತೀರಾ, ಅದರಲ್ಲಿ ಶೆಲ್ಗಳನ್ನು ಬಳಕೆ ಮಾಡ್ತಾ ಹೋಗ್ತೀವಿ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಚಾರ್ಜಿಂಗ್ ಬ್ಯಾಟ್ರಿಗಳು ಸಿಗ್ತಾ ಹೋಗ್ತವೆ. ಅದಕ್ಕಿಂತ ಸ್ವಲ್ಪ ನೀವು ಹಿಂದೆ ಹೋದರೆ ಶೆಲ್ಗಳು ಬರ್ತಾಯಿದ್ವು, ಡ್ರೈ ಶುಷ್ಕ ಕೋಶ ಅಂತ ಕೇಳ್ತೀವಿ. ಆ ಶುಷ್ಕ ಕೋಶಗಳನ್ನು ಬಳಕೆ ಮಾಡಿದೆ ನಾವು ಆ ಬೆಳಕನ್ನು ಯೂಸ್ ಮಾಡ್ತಾಯಿದ್ವಿ. ಆ ಶುಷ್ಕ ಕೋಶನೂ ಕೂಡ ವಿದ್ಯುತ್ ಶಕ್ತಿಯ ಒಂದು ಆಕಾರ. ಇಲ್ಲಿ ನೋಡಿ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರೋ ಈಗ ಒಂದು ಬ್ಯಾಟ್ರಿ ಟಾರ್ಚನ್ನು ನಾವು ಬಳಕೆ ಮಾಡಿದ್ದೀವಿ. ಇಲ್ಲಿ 2 ಶುಷ್ಕ ಕೋಶಗಳಿದ್ದಾವೆ. 2 ಶುಷ್ಕ ಕೋಶಗಳನ್ನು ನಾವು ಸರಿಯಾದ ಕ್ರಮದಲ್ಲಿ ಜೋಡಿಸಿದಾಗ ಮಾತ್ರ, ಜೊತೆಗೆ ಸ್ವಿಚ್ಚನ್ನು ನಾವು ಆನ್ ಮಾಡಿದಾಗ ಮಾತ್ರ ನಮಗೇನು ಸಿಗುತ್ತೆ, ಬಲ್ಬು ಬೆಳಗುತ್ತೆ. ಇವೆರಡು ಶುಷ್ಕ ಕೋಶಗಳನ್ನು ನಾವು ಸರಿಯಾದ ಕ್ರಮದಲ್ಲಿ ಜೋಡಿಸದೇ ಇದ್ದರೆ ಆಗ ನಮಗೆ ಯಾವುದೇ ಕಾರಣಕ್ಕೂ ಬಲ್ಬು ಬೆಳಗುವುದಿಲ್ಲ. ಅದೇ ರೀತಿ ನಾವು ಏನು ಹೇಳ್ತೀವಿ, ಟಾರ್ಚ್ನಲ್ಲಿ ಬ್ಯಾಟರಿಗಳನ್ನು ಸರಿಯಾದ ಕ್ರಮದಲ್ಲಿ ಇರಿಸಿದಾಗ ಟಾರ್ಚ್ನ ಬಲ್ಬ್ ಬೆಳಗಲು ಆವೇಶಗಳ ಪ್ರವಾಹ, ಅಂದರೆ ಧನ ವಿದ್ಯುದಾವೇಶ ಕಣಗಳು ಮತ್ತು ಋಣ ವಿದ್ಯುದಾವೇಶ ಕಣಗಳು ಆವೇಶಗಳ ಪ್ರವಾಹ ಅಥವಾ ವಿದ್ಯುತ್ ಪ್ರವಾಹವನ್ನು ಒದಗಿಸುತ್ತದೆ.
ಆಗ ಶುಷ್ಕಕೋಶಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿದಾಗ ಮಾತ್ರ ಈ ಬಲ್ಬ್ ಬೆಳಗಲು ಬೇಕಾಗಿರ್ತಕ್ಕಂಥ ವಿದ್ಯುದಾವಿಷ್ಟ ಕಣಗಳನ್ನು ಒದಗಿಸ್ತಾ ಹೋಗುತ್ತೆ. ಟಾರ್ಚ್ನ ಸ್ವಿಚ್ ಆನ್ ಆಗಿದ್ದಾಗ ಮಾತ್ರ ಟಾರ್ಚ್ ಬೆಳಕನ್ನು ನೀಡುತ್ತದೆ. ನಿಮಗೆ ಅನುಭವ ಆಗಿರ್ಬೋದು, ಸ್ವಿಚ್ಚನ್ನು ಕೊಟ್ಟಿರ್ತಾರೆ. ಸ್ವಿಚ್ ಏನಾಗುತ್ತಪ್ಪ ಅಂದರೆ ಆ ಸ್ವಿಚ್ ಅನ್ನೋದು ಕೋಶ ಮತ್ತು ಬಲ್ಬ್ಗಳ ಮಧ್ಯೆ ಇರ್ತಕ್ಕಂಥ ಒಂದು ಸಂಪರ್ಕ ಕೊಂಡಿ ಇದ್ದಾಗೆ. ಈ ಕೋಶ ಹಾಗೂ ಬಲ್ಬ್ಗಳ ನಡುವೆ ಇರ್ತಕ್ಕಂಥ ಒಂದು ಸಂಪರ್ಕ ಕೊಂಡಿಯಾಗಿ ಈ ಒಂದು ಸ್ವಿಚ್ ಕೆಲಸ ಮಾಡ್ತಾ ಹೋಗುತ್ತೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಎರಡು ವೈರ್ಗಳ ಮಧ್ಯೆ ಕನೆಕ್ಟ್ ಆಗಿ ಮುಂದೆ ಅದು ವಿದ್ಯುತ್ ಆವೇಶ ಕಣಗಳು ಏನಾಗ್ತಾ ಹೋಗ್ತವೆ, ಪಾಸ್ ಆಗ್ತಾ ಹೋಗ್ತವೆ. ಒಂದು ಕ್ಲೋಸ್ಡ್ ಪ್ಯಾಟ್ರನ್ ಆಗ್ತಾ ಹೋಗುತ್ತೆ. ಆಗ ನಮಗೆ ಬೆಳಕನ್ನು ಕೊಡ್ತಾ ಹೋಗುತ್ತೆ. ದೇರ್ಫೋರ್ ಸ್ವಿಚ್ ಅನ್ನುವುದು ಕೋಶ ಮತ್ತು ಬಲ್ಬ್ಗಳ ನಡುವಿನ ಸಂಪರ್ಕ ಕೊಂಡಿಯಂತೆ ಕೆಲಸ ಮಾಡ್ತದೆ. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ. ವಿದ್ಯುತ್ ಪ್ರವಾಹ ಕಂಟಿನ್ಯೂಷನ್ ಆಗಿ ಒಂದು ಭಾಗದಲ್ಲಿ ಪಾಸ್ ಆಗ್ತಾ ಇರುತ್ತೆ, ಜೊತೆಗೆ ಅದೊಂದು ಕ್ಲೋಸ್, ಎಲ್ಲಿ ಕೂಡ ಓಪನ್ ಆಗಿರಲ್ಲ, ಕ್ಲೋಸ್ಡ್ ಆಗಿರುತ್ತೆ. ಅದನ್ನು ನಾವು ವಿದ್ಯುತ್ ಮಂಡಲ ಅಂತ ಕರಿತೀವಿ. ಈಗ ವಿದ್ಯುತ್ ಮಂಡಲ ಎಲ್ಲಿಯಾದರೂ ಕಡಿತಗೊಂಡರೆ, ಎಲ್ಲಾದರೂ ಒಂದು ವೈರನ್ನು ಡ್ಯಾಮೇಜ್ ಮಾಡಿದರೆ ಅಥವಾ ಸ್ವಿಚ್ಚನ್ನು ನಾವು ಆಫ್ ಮಾಡಿದರೆ ಆವಾಗ ಲೈಟು ಬೆಳಗುವುದಿಲ್ಲ, ಟಾರ್ಚ್ ಆರೋಗುತ್ತೆ. ಅದು ನಾವು ವಿದ್ಯುತ್ ಪ್ರವಾಹದ ಹರಿವು ನಿಲ್ಲುತ್ತದೆ ಮತ್ತು ಬಲ್ಬ್ ಬೆಳಗುವುದಿಲ್ಲ ಅಂತ ಹೇಳ್ಬೋದು. ಈ ರೀತಿ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಈಗ ವಿದ್ಯುತ್ ಪ್ರವಾಹ ಅಂದರೆ ಏನಂತ ಗೊತ್ತಾಗಿದೆ ನಿಮಗೆ. ವಿದ್ಯುದಾವಿಷ್ಟ ಕಣಗಳ ಹರಿಯುವಿಕೆಯ ದರವನ್ನು ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಹಾಗಾದರೆ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ನೋಡೋದಾದರೆ, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಅಥವಾ ಮೂಲಮಾನವನ್ನು ಆಂಪಿಯರ್ ಅಂತ ಆಂಪಿಯರಿಂದ ಅಳಿತಾ ಹೋಗ್ತೀವಿ. ನೀವೆಲ್ಲೇ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮನ್ನು ತೊಗೊಂಡ್ರೆ ಆ ಒಂದು ಬಲ್ಬ್ಗಳಲ್ಲಿ 5A, 6A, 10A ಅಂತ ಇರುತ್ತೆ. 5A ಅಂದರೆ 5 ಆಂಪಿಯರ್ ಕರೆಂಟ್ ಅದಕ್ಕೆ ಅವಶ್ಯಕತೆ ಇದೆ ಅಂತ ಅರ್ಥ. ಅಂದರೆ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಮೂಲಮಾನ ಆಂಪಿಯರ್ ಅಂತ ಹೇಳ್ತೀವಿ. ಅದನ್ನು ಕ್ಯಾಪಿಟಲ್ A ಎಂಬ ಸಂಕೇತದಿಂದ ಸೂಚಿಸ್ತಾ ಹೋಗ್ತೀವಿ. ವಿದ್ಯುತ್ ಪ್ರವಾಹದ ಮೂಲಮಾನ ಇಸ್ ಈಕ್ವಲ್ ಟು ಪ್ರವಹಿಸಿದ ವಿದ್ಯುದಾವಿಷ್ಟ ಕಣಗಳ ಮೂಲಮಾನ ಡಿವೈಡ್ ಬೈ ತೆಗೆದುಕೊಂಡ ಕಾಲದ ಮೂಲಮಾನ. ವಿದ್ಯುದಾವಿಷ್ಟ ಕಣಗಳಿಗೂ ಕೂಡ ಒಂದು ಮೂಲಮಾನ ಇದೆ, ಅದನ್ನು ಕೂಲಮ್ ಅಂತ ಕರಿತೀವಿ. ಕೂಲಮನ್ನು C ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ವಿದ್ಯುತ್ ಪ್ರವಾಹದ ಮೂಲಮಾನವನ್ನು A ಅನ್ನೋ ಒಂದು ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವಿ. ತೆಗೆದುಕೊಂಡ ಕಾಲದ ಮೂಲಮಾನವನ್ನು S ಅನ್ನೋ ಒಂದು ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವಿ. ದೇರ್ಫೋರ್ 1 ಆಂಪಿಯರ್ ಇಸ್ ಈಕ್ವಲ್ ಟು 1 ಕೂಲಮ್ ಡಿವೈಡ್ ಬೈ 1 ಸೆಕೆಂಡ್. ಇಟ್ ಈಸ್ ಆಲ್ಸೋ ಇದನ್ನು ಅದೇ ರೀತಿ ಇನ್ನೊಂದು ರೀತಿ ಬರೆಯೋದಾದರೆ 1 ಆಂಪಿಯರ್ ಇಸ್ ಈಕ್ವಲ್ ಟು 1 ಕೂಲಮ್ ಪರ್ ಸೆಕೆಂಡ್ ಅಂತ ಕೂಡ ಓದ್ಬೋದು. ಏನಂತ ಓದಬೇಕಿದ್ದ 1 ಆಂಪಿಯರ್ ಇಸ್ ಈಕ್ವಲ್ ಟು 1 ಕೂಲಮ್ ಪರ್ ಸೆಕೆಂಡ್. 1 ಸೆಕೆಂಡ್ಗಳಲ್ಲಿ ಪ್ರವಹಿಸಿದ ವಿದ್ಯುದಾವಿಷ್ಟ ಕಣಗಳ ಸಂಖ್ಯೆಗೆ ಏನಾಗ್ತದೆ 1 ಆಂಪಿಯರ್ ಅಂತೇಳಿ ಕೂಡ ಕರೀತಾ ಹೋಗ್ತೀವಿ. ಆಂಪಿಯರ್ ಎನ್ನುವುದು ವಿದ್ಯುತ್ ಪ್ರವಾಹದ ಮೂಲಮಾನ ಅಥವಾ ಏಕಮಾನ ಅಂತ ಕೂಡ ಕರೀತಾ ಹೋಗ್ತೀವಿ. ಅರ್ಥ ಆಯ್ತು ಹೇಳಿದ್ದು. ಆಂಪಿಯರ್ ಅನ್ನೋದೇನು ವಿದ್ಯುತ್ ಪ್ರವಾಹದ ಮೂಲಮಾನ ಅಥವಾ ಏಕಮಾನ ಅಂತ ಕರಿತಾ ಹೋಗ್ತೀವಿ. ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂಥ ಉಪಕರಣ ನೋಡೋದಾದರೆ, ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುತ್ತೇವೆ. ಮೀಟರ್ ಅಂತ ಹೇಳ್ತೀವಿ. ವಿದ್ಯುತ್ ಪ್ರವಾಹ ಹಾಗಾದರೆ ಒಂದು ವಾಹಕ ಇದೆ ಅಥವಾ ಇನ್ನೊಂದು ವಿದ್ಯುತ್ ಮಂಡಲ ಇದೆ. ಆ ವಿದ್ಯುತ್ ಮಂಡಲದಲ್ಲಿ ಎಷ್ಟು ವಿದ್ಯುತ್ ಶಕ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿತಾ ಇದೆ ನನ್ನ ಕಂಡುಹಿಡಿಯೋಕ್ಕೆ ನಾವೇನು ಯೂಸ್ ಮಾಡ್ತೀವಪ್ಪ ಅಂದರೆ ಅಮೀಟರನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅಮೀಟರ್ ಅಂದರೆ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸ್ತಾ ಹೋಗ್ತೀವಿ. ಅರ್ಥ ಆಯ್ತು ಹೇಳಿದ್ದು. ಈಗ ನಿಮಗೆ ವಿದ್ಯುತ್ ಪ್ರವಾಹದ ಮೂಲಮಾನ ಗೊತ್ತಿದೆ, ಅದು ಆಂಪಿಯರ್ ಅಂತ ಹೇಳಿದೆ. ಎಷ್ಟು ಆಂಪಿಯರು? 5 ಆಂಪಿಯರಾ, 10 ಆಂಪಿಯರಾ? ಆದರೆ ಎಷ್ಟು ಈ ಒಂದು ವಾಹಕದಲ್ಲಿ ಎಷ್ಟು ಆಂಪಿಯರ್ ಕರೆಂಟ್ ಪಾಸ್ ಆಗ್ತಿದೆ ಅಂತ ಕಂಡುಹಿಡಿಯೋಕ್ಕೆ ಏನು ಉಪಕರಣ ಯೂಸ್ ಮಾಡ್ತೀವಿ? ಅಮ್ಮೀಟರ್. ಇಲ್ಲಿ ನೀವು ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಈ ಚಿತ್ರದಲ್ಲಿರ್ತಕ್ಕಂಥ ಕಾಣ್ತಾ ಇರತಕ್ಕಂಥ ಒಂದು ಉಪಕರಣವೇ ಅಮ್ಮೀಟರ್ ಅಂತ ಹೇಳ್ತೀವಿ. ಈ ಒಂದು ಉಪಕರಣವನ್ನು ನೀವು ರೈತರ ಆಗಿರ್ತಕ್ಕಂಥ ಈ ಕರೆಂಟಿನ ಮನೆಗಳಿಂದ ಇಲ್ಲಿ ಸ್ವಿಚ್ ಬೋರ್ಡ್ ಅಂತಿದೆ ಮನೆಗಳಲ್ಲಿ, ಇವು ಹೊಲಗಳಲ್ಲಿ ಮೋಟ್ರಿಗೆ ಬೋರ್ಡ್ ಇರುತ್ತಲ್ಲ, ಆ ಬೋರ್ಡಲ್ಲಿ ಆಮ್ಸ್ ಅಂತ ಇರುತ್ತೆ. ಆ ಆಮ್ಸ್ ಈ ಥರ ನೋಡಿರ್ಬೋದು ನೀವು. ಆಮ್ಸ್ ಎಷ್ಟಿದೆ ಅಂತ ನಿಮ್ಮ ಮನೆಗಳಲ್ಲಿ ರೈತರೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಆಮ್ಸ್ ಅಂತಂದರೆ ಅದು ಅಮೀಟರನ್ನು ಬಳಕೆ ಮಾಡಿರ್ತಾರೆ. ಎಷ್ಟು ಒಂದು ಕರೆಂಟಲ್ಲಿ ನಾವು ಬಳಕೆ ಮಾಡ್ತಿದ್ದೀವಿ ಅನ್ನೋದನ್ನು ಪತ್ತೆ ಹಚ್ಚೋಕ್ಕೆ ಬಳಸ್ತಕ್ಕಂಥ ಉಪಕರಣವೇ ಅಮೀಟರ್. ದೇರ್ಫೋರ್ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುತ್ತಾರೆ. ಇದನ್ನು ನಾವು ವಿದ್ಯುತ್ ಪ್ರವಾಹನ ವಿದ್ಯುತ್ ಮಂಡಲದಲ್ಲಿ ಯಾವ ರೀತಿ ಜೋಡಿಸ್ತೀವಿ ಅಂತ ಹೇಳಿದರೆ, ಇದನ್ನು ಯಾವಾಗಲೂ ಕೂಡ ನಾವು ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸುತ್ತೇವೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ, ಇದು ಆಂಪಿಯರ್. ಆಂಪಿಯರನ್ನು ನಾವೇನು ಮಾಡಿದ್ದೀವಿ, ಬ್ಯಾಟ್ರಿಗೆ ಸರಣಿ ಕ್ರಮದಲ್ಲಿ ಅಂದರೆ ಪ್ಲಸ್ಸು ಮೈನಸ್ಸು ಈ ರೀತಿ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಸರಣಿ ಅಂದ್ರೇನು?
ಸಮಾಂತರ ಅಂದರೆ ಏನಂತೇಳಿ ನಿಮಗೆ ಮುಂದಿನ ಇದೇ ಒಂದು ಅಧ್ಯಾಯದಲ್ಲಿ ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಅಮೀಟರ್ ಅಂತ ಹೇಳಿದೆ. ಅಮೀಟರ್ ಅಂತ ಹೇಳಿದ್ರೆ ಏನದು, ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಒಂದು ಪ್ರಮಾಣವನ್ನು ಅಳತೆ ಮಾಡಲು ಬಳಸ್ತಕ್ಕಂಥ ಉಪಕರಣವೇ ಅಮೀಟರ್. ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು, ಆಂಪಿಯರ್. ಅಮೀಟರ್ ಅನ್ನೋದು ಉಪಕರಣ, ಆಂಪಿಯರ್ ಅನ್ನೋದು ಏಕಮಾನ. ಇವೆರಡಕ್ಕೂ ಡಿಫ್ರೆನ್ಸ್ ಇರುತ್ತೆ, ಹಾಗಾಗಿ ಇದನ್ನು ತಿಳ್ಕೊಂಡಿರಲಿ. ಅದೇ ರೀತಿ ಇಲ್ಲಿ ಕ್ವಶನ್ ಕೇಳ್ತಾರೆ, ಒಂದು ವಿದ್ಯುತ್ ಮಂಡಲದಲ್ಲಿ ಅಮೀಟರನ್ನು ಯಾವ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಅಂತೇಳಿ. ಹಾಗಾಗಿ ನೀವೇನು ಹೇಳಬೇಕು, ವಿದ್ಯುತ್ ಮಂಡಲದಲ್ಲಿ ಅಮೀಟರನ್ನು ನಾವು ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತೇವೆ ಅನ್ನೋದನ್ನು ನಿಮ್ಗೆ ಗೊತ್ತಿರಬೇಕು. ಇದಿಷ್ಟು ವಿದ್ಯುತ್ ಪ್ರವಾಹದ ಬಗ್ಗೆ ಇರತಕ್ಕಂಥ ಒಂದು ಮಾಹಿತಿ. ವಿದ್ಯುತ್ ಪ್ರವಾಹ ಎಂದರೇನು, ವಿದ್ಯುತ್ ಪ್ರವಾಹ ಕಂಡುಹಿಡಿಯಲಿರ್ತಕ್ಕಂಥ ಸೂತ್ರ, ವಿದ್ಯುತ್ ಪ್ರವಾಹದ ಮೂಲಮಾನ, ಅದೇ ರೀತಿ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯತಕ್ಕಂಥ ಉಪಕರಣ, ಇವುಗಳ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ಕಲ್ತಿದ್ದೀವಿ. ಅದ್ರ ಜೊತೆಗೆ ವಾಹಕಗಳು ಮತ್ತು ಅವಾಹಕಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನಾವು ಕಲ್ತಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ವಿದ್ಯುತ್ ವಿಭವ ಅಥವಾ ವಿಭವಾಂತರ ಅಂದರೆ ಏನಂತೇಳಿ ಮುಂದಿನ ತರಗತಿಯಲ್ಲಿ ಕಲಿತಾ ಹೋಗೋಣ. ಓಕೆ, ಧನ್ಯವಾದಗಳು.